ಸೊ ಈಗ ನಾವಿದು ಡ್ರೈ ಆಯಿತು, ಥ್ರೆಡ್ ಡ್ರೈ ಆಯಿತು. ಈಗ ನಾವು ಅದಕ್ಕೆ ಬೀಡ್ಸ್ ಫಿಲ್ಲಿಂಗ್ ಮಾಡೋದು ಹೇಗೆ ಅಂದರೆ ಸೇಮ್ ಲೋಡಿಂಗ್ ಮಾಡ್ತೀರಲ್ಲ ನೀವು, ಅದಕ್ಕೆ ನೀವು ಬೀಡ್ಸ್ ಸ್ಟಿಚ್ ಥ್ರೆಡ್ ಪ್ಲಸ್ ಸ್ವಲ್ಪ ಶುಗರ್ ಬೀಡ್ ತಗೊಳ್ಬೇಕು. ಶುಗರ್ ಬೀಡ್ ಗೊತ್ತಾಯ್ತಲ್ಲ, ಈ ಟೈಪ್ ಇದು ಶುಗರ್ ಬೀಡ್, ಮತ್ತು ಬೀಡ್ಸ್ ಸ್ಟಿಚ್ ಥ್ರೆಡ್, ಬೀಡ್ಸ್ ಸ್ಟಿಚ್ ನೀಡಲ್. ಸೇಮ್ ನಾನೀಗ ಇಲ್ಲಿ ಸಿಲ್ಕ್ ಥ್ರೆಡ್ ಹೇಗೆ ಸ್ಟಿಚ್ ಮಾಡಿದ್ದೇನೆ ಸೇಮ್ ಮೆಥಡಲ್ಲಿ ನಾವು ಬೀಡ್ಸ್ ಫಿಲ್ ಮಾಡಬೇಕು. ಬೀಡ್ಸ್ ತಗೊಳ್ಳಿ. ನೀವು ಬೇಕಾದರೆ ಡಿಫ್ರೆನ್ಸ್ ನೋಡ್ಬೋದು, ಒಳಗಡೆ ಪೈಪಿಂಗ್ ಥ್ರೆಡ್ ಹಾಕದೆ ಡಿಸೈನ್ ಹೇಗೆ ಬರುತ್ತೆ, ಪೈಪಿಂಗ್ ಥ್ರೆಡ್ ಹಾಕಿ ಡಿಸೈನ್ ಹೇಗೆ ಬರುತ್ತೆ ಅಂತ ನೀವು ಬೇಕಾದ್ರೂ ಹಾಗೂ ನೋಡ್ಬೋದು. ಫಸ್ಟಿಗೆ ನಾವು ಔಟರ್ ಲೈನ್ಗೆ ಜರಿ ಥ್ರೆಡ್ ಫಸ್ಟ್ ಕೊಡುವ, ಯಾಕಂದರೆ ನಮಗೆ ಶೇಪ್ ಅದೇ ಶೇಪ್ ಬರಬೇಕಲ್ಲ ಫ್ಲವರ್ ಇದ್ದೆ. ಸೊ ಹಾಗಾಗಿ ನಾವು ಫಸ್ಟಿಗೆ ಜರಿ ಥ್ರೆಡ್ಡಲ್ಲಿ ಔಟರ್ ಲೈನ್ ಕೊಡುವ ಫಸ್ಟಿಗೆ. ಇದರಲ್ಲಿ ಯಾಕೆ ಸಿಲ್ಕ್ ಥ್ರೆಡಲ್ಲಿ ಕೊಡೋದಿಲ್ಲ ಅಂದರೆ ಇದು ನಾವು ಬೀಡ್ಸ್ ಫಿಲ್ಲಿಂಗ್ ಮಾಡಲಿಕ್ಕೆ ಅಲ್ವಾ ಫ್ಲವರ್, ಅದಕ್ಕೆ ನಾವು ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಕೊಡುವ. ಸ್ವಲ್ಪ ಗಮ್ಮು ಜಾಸ್ತಿ ಆಯಿತು ಅಂದರೆ ನಮಗೆ ಸ್ಟಿಚಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈಗ ಒಂದು ಶೇಪ್ ಹಾಕ್ಕೊಂಡ್ವಿ. ಈಗ ನಾವು ಇದರ ಒಳಗಡೆನೆ ಫಿಲ್ ಮಾಡುವ. ಈಗ ನಮಗೆ ಬೀಡ್ಸ್ ಫಿಲ್ಲಿಂಗ್ ಮಾಡಿದರೆ ಕರೆಕ್ಟ್ ಶೇಪ್ ಬರುತ್ತೆ. ಈಗ ನಾವು ಶುಗರ್ ಬೀಡ್ ತಗೊಳ್ಳುವ. ಶುಗರ್ ಬೀಡಲ್ಲಿ ಈಗ ಸ್ಟಿಚ್ ಮಾಡ್ತಾ ಬರುವ. ಹೀಗೆ ನೀವು ಲೋಡಿಂಗ್ ಮಾಡಿದ್ದೀರಲ್ಲ, ಸೇಮ್ ಮೆಥಡಲ್ಲಿ ಇದು ಫ್ಲವರ್ ಫಿಲ್ ಮಾಡಬೇಕು. ನೋಡ್ಕೊಳ್ಳಿ, ಅದು ಒಂದು ಫಸ್ಟಿಗೆ ಎಷ್ಟು ಬೀಡ್ಸ್ ತಗೊಳ್ತೀರಾ ಅಷ್ಟೇ ಬೀಡ್ಸ್ ತಗೊಳ್ಳಿ. ಇದು ನಾನು ಸ್ವಲ್ಪ ಫಸ್ಟಿಗೆ ಜಾಸ್ತಿ ಆಯಿತು, ಸೊ ಬೇಡ, ನಾನು ಸ್ಟಾರ್ಟಿಂಗಿಂದ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಲ್ಲಿಂದ ತೆಗೆದು ಮಾಡಿದ್ರೇ ಬೆಟರ್, ನಿಮ್ಮ ಡಿಸೈನು ನೀಟ್ ಕಾಣುತ್ತೆ. ಎಂಡಿಗೆ ಹಾಕಿದರೆ ಕಷ್ಟ ಆಗುತ್ತೆ, ಮತ್ತು ಎಂಡಿಗೆ ನೀವು ಸರಿ ಮಾಡ್ತೇನೆ ಅಂತ ಇಟ್ಟರೆ ಅದು ನೆನಪು ಇರೋದಿಲ್ಲ, ಮತ್ತು ಅದು ತೆಗೀಲಿಕ್ಕೆ ಕೂಡ ಆಗೋದಿಲ್ಲ, ಫಿನಿಶಿಂಗ್ ಆಚೆ ಈಚೆ ಆಗುತ್ತೆ. ಸೊ ಮಿಸ್ಟೇಕ್ ಎಲ್ಲಿ ಆಯಿತು ಅಲ್ಲಿಂದಲೇ ತೆಗೆದು ಮಾಡುವ. ನಾನೀಗ ಒಂದು 4 ಬೀಡ್ಸ್ ತಗೊಳ್ತೇನೆ. ನೋಡುವ, ಇದು ಪೈಪಿಂಗ್ ಥ್ರೆಡ್ ಕವರ್ ಆಗಬೇಕು, ಅಲ್ಲಿಗೆ ಎಷ್ಟು ಬೀಡ್ಸ್ ಬೇಕು ಅಷ್ಟು ಬೀಡ್ಸ್ ತಗೊಳ್ತೇನೆ.
ಕರೆಕ್ಟ್ ಕ್ಲೋಸ್ ಮಾಡಬೇಡಿ. ಸ್ವಲ್ಪ ಲೇಟ್ ಇದೆ ಅಂದರೆ ಬೀಟ್ಸ್ ಒಂದೊಂದು ಫಿಲ್ ಮಾಡಬೇಕಲ್ಲ, ಒಂದೊಂದು ಲೈನ್ ಸ್ವಲ್ಪ ಟೈಮ್ ಹಿಡಿಬೋದು. ನಿಮಗೆ ಕೂಡ ವರ್ಕ್ ಮಾಡಲಿಕ್ಕೆ ಜಾಸ್ತಿ ಹಿಡಿಬೋದು ನಿಮಗೆ ಟೈಮಿಗೆ, ಸ್ಟಾರ್ಟಿಂಗ್ ಅಲ್ವಾ. ಸೊ ಪರವಾಗಿಲ್ಲ, ಲೇಟ್ ಆದರೂ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಯಾವುದಾದ್ರೂ ಪೆಂಡಿಂಗ್ ಕ್ಲಾಸ್ ಇತ್ತು ಅಂದರೆ ಅದನ್ನಿಟ್ಟು ನೀವು ಸ್ಯಾಟರ್ಡೆ ಸಂಡೇ ಕ್ಲಿಯರ್ ಮಾಡ್ಬೋದು. ನಿಮಗೆ ಮಂಡೇ ನನಗೆ ಕಳಿಸಿದರೆ ಆಯಿತು. ನೆಕ್ಸ್ಟ್ ಮಂಡೇ ಆಗುವಾಗ ಯಾರ್ದೆಲ್ಲ ಪೆಂಡಿಂಗ್ ಕ್ಲಾಸ್ ಇದೆ ಎಲ್ಲ ಕಂಪ್ಲೀಟ್ ಮಾಡಿ ನನಗೆ ಕಳಿಸಬೇಕು.
ಸೊ ಈಗ ಇದು ಕಂಪ್ಲೀಟ್ ಆಗ್ತಾ ಬಂತು. ಬೇರೆಯವರಿಗೆ ಯಾರಿಗೂ ಲೈವ್ ಕ್ಲಾಸ್ ಬೇಡವಾ ಅಂತ ಎಲ್ಲರೂ ಲೆಫ್ಟ್ ಆದರು. ಸೊ ನಮ್ದು ಈಗ ಇದು ಕಂಪ್ಲೀಟ್ ಆಯಿತು. ಈಗ ನಾವೇನು ಮಾಡಬೇಕಂದ್ರೆ ಸಿಲ್ಕ್ ಥ್ರೆಡಲ್ಲಿ ಲೀಫ್ ಮಾಡುವ. ನಾವೀಗ ಸಿಲ್ಕ್ ಥ್ರೆಡಲ್ಲಿ ಸೇಮ್ ಈ ಕಲರೇ ಸಿಲ್ಕ್ ಥ್ರೆಡ್ ತಗೊಳ್ಳಿ. ನಿಮ್ಮ ಹತ್ರ ಯಾವ ಕಲರ್ ಸಿಲ್ಕ್ ಥ್ರೆಡ್ ಇದೆ ಆ ಕಲರ್ ತಗೊಳ್ಳಿ. ಸೇಮ್ 2 ಎಳೆ ದಾರ. ನಾವು ಸಿಲ್ಕ್ ಥ್ರೆಡಲ್ಲಿ ಯಾವುದೇ ವರ್ಕ್ ಮಾಡಿದರೂ 2 ಎಳೆ ದಾರನೇ ತಗೊಳ್ಬೇಕು. ಸೊ ಫಸ್ಟಿಗೆ ನಾನು ಇಲ್ಲಿಂದ ಕೆಳಗಡೆ ಹೀಗೆ ಕ್ರಾಸ್ ಸ್ಟಿಚ್ ಕೊಡ್ತೇನೆ. ನೀವು ಸಿಲ್ಕ್ ಥ್ರೆಡಲ್ಲಿ ಲೋಡೆಡ್ ಸ್ಟಿಚ್ ಮಾಡಿದ್ದೀರಲ್ಲ ಸೇಮ್. ಹೀಗೆ ಕ್ರಾಸ್ ಕ್ರಾಸೇ ಸ್ಟಿಚ್ ಮಾಡಬೇಕು. ಅಂದರೆ ಈ ಲೀಫ್ನ ಒಳಗಡೆ ಕೂಡ ಒಂದು ಸ್ಟ್ರೈಟಾಗಿ ಪೈಪಿಂಗ್ ಥ್ರೆಡ್ ಹಾಕ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ. ಹೀಗಾದ್ರೆ ಇಲ್ಲದಿದ್ದರೆ ಸ್ವಲ್ಪ ಹೀಗೆ ಫ್ಲ್ಯಾಟ್ ಟೈಪ್ ಸ್ಟಿಚಸ್ ಬರುತ್ತೆ. ಬೇಕು ಅಂತಾದರೆ ನೀವು ಪೈಪಿಂಗ್ ಥ್ರೆಡ್ ಹಾಕ್ಕೊಳ್ಳಿ. ಈಗ ಅದಕ್ಕೆ ಎಂಡ್ ನಾಟ್ ಕೊಡ್ತಾನೆ. ಸೊ ನಾವೇನು ಮಾಡುವ ಅಂದರೆ ಈಗ ಈ ಬೀಡ್ಸ್ ಇದು ಮಿಡ್ಲ್ ಉಂಟಲ್ಲ, ಇಲ್ಲಿಗೆ ಕೂಡ ನಾವು ಸೇಮ್ ಸಿಲ್ಕ್ ಥ್ರೆಡಲ್ಲಿ ನೀವು ಲೀಫ್ ಶೇಪ್ ಯಾವುದು ಕೊಡ್ತೀರಾ ಅದೇ ಸಿಲ್ಕ್ ಥ್ರೆಡಲ್ಲಿ ಸ್ವಲ್ಪ ಚೈನ್ ಸ್ಟಿಚ್ ಕೊಡಬೇಕು ಒಳಗಡೆ ರೌಂಡಿಗೆ. ಸ್ವಲ್ಪ ಫುಲ್ ಕವರ್ ಅಲ್ಲ, ಒಂದು 2-3 ಲೈನ್ ಕೊಡಬೇಕು ಒಳಗಡೆಯಿಂದ ಹೀಗೆ.
ಈಗ ಏನು ನೋಡ್ಕೊಡುವ. ಈಗ ನಾವು ಲೀಫ್ ಇದ್ದು ಔಟರ್ ಲೈನಿಗೆ ಝರಿ ಥ್ರೆಡಲ್ಲಿ ಚೈನ್ ಸ್ಟಿಚ್ ಕೊಡುವ. ಇದೀಗ ಇಷ್ಟು ಫಿನಿಶ್ ಆಯಿತು ನೋಡಿ. ಸೇಮ್ ಇಲ್ಲಿ ನಾವು ಸಿಲ್ಕ್ ಥ್ರೆಡ್ ಲೀಫ್ ತಗೊಂಡ್ರೆ ಇಲ್ಲಿ ನಾವು ಸಿಲ್ಕ್ ಥ್ರೆಡ್ ಫ್ಲವರ್ ತಗೊಂಡ್ವಿ. ಇಲ್ಲಿ ಬೀಡ್ಸ್ ಫ್ಲವರ್ ಅಂದರೆ ಬೀಡ್ಸ್ ಲೀಫ್, ಹೀಗೆ ಡಿಫ್ರೆಂಟಾಗಿ ನಾವು ಸ್ಟಿಚಸ್ ಮಾಡಬೇಕು. ಈಗ ನೋಡಿ ನಾವು ಇದನ್ನೇ ಇಲ್ಲಿಗೆ ತಗೊಂಡು ಬಂದರೆ ಅಂದರೆ ಈ ಬೀಡ್ಸ್ ಲೀಫೇ ಈ ಬೀಡ್ಸ್ ಫ್ಲವರಿಗೆ ತಗೊಂಡು ಬರ್ಬೋದು. ಬಟ್ ಏನಾಗುತ್ತೆ ಅಂದರೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇದು ಸೇಮು ಬೀಡ್ಸ್ ಸೇಮ್ ಆದಾಗ ಫ್ಲವರ್ ಮತ್ತು ಲೀಫ್ನ ಡಿಫ್ರೆನ್ಸೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಈ ಟೈಪ್ ಸಿಲ್ಕ್ ಥ್ರೆಡ್ ಫ್ಲವರ್ ಬಂದರೆ ಬೀಡ್ಸ್ ಇದು ಲೀಫ್ ಕೊಡಬೇಕು, ಬೀಡ್ಸ್ ಇದು ಫ್ಲವರ್ ಬಂದರೆ ಸಿಲ್ಕ್ ಥ್ರೆಡ್ ಲೀಫ್ ಕೊಟ್ಟರೆ ನಮಗೊಂದು ಡಿಫ್ರೆಂಟಾಗಿ ಕಾಣುತ್ತೆ. ನಾವು ಬೇಕಾದರೆ ಮಿಡ್ಲಿಗೆ ಒಂದು ಸೇಮ್ ಇದೇ ಕೊಡುವ, ಒಂದು 2 mm ಬೀಡ್. ಇದಕ್ಕೆ ನಾವೇನು ಮಾಡುವ ಅಂದರೆ ಫುಲ್ 2 mm ಬೀಡೇ ಕೊಡುವ. ಇದು ಬೇಡ, ಶುಗರ್ ಬೀಡ್ ಬೇಡ, ಫುಲ್ 2 mm ಬೀಡಲ್ಲೇ ಲೈನ್ ಕೊಡುವ, ಒಳಗಡೆ ಫಿಲ್ಲಿಂಗ್ ಮಾಡುವ. ಇಲ್ಲಿ ಒಳಗಡೆ ಜಾಗ ಇದೆಯಲ್ಲ, ಇದಕ್ಕೆ ಫುಲ್ ಹೀಗೇನೆ ಫುಲ್ ಫಿಲ್ ಮಾಡುವ. ನೋಡಿ ಇದೀಗ ಫಿಲ್ ಆಯಿತು. ಸೊ ಹೀಗೆ ಬೇಕು ಅಂತಂದರೆ ಇದಕ್ಕೆ ನೀವು ಸ್ಟೋನು ಹಾಕ್ಬೋದು, ಇದಕ್ಕೂ ಸ್ಟೋನ್ ಹಾಕ್ಬೋದು, ಡಿಫ್ರೆನ್ಸ್ ಇಷ್ಟೇ. ಓಕೆ, ಇವತ್ತಿದು ಕ್ಲಾಸ್ ಆಯಿತು. ನಾನು ಇದರದ್ದು ವೀಡಿಯೋಸ್ ಕಳಿಸ್ತೇನೆ. ಇದು ಆಲ್ರೆಡಿ ನೀವು ಕಲ್ತಿದ್ದೀರಾ ಸಿಲ್ಕ್ ಥ್ರೆಡ್ ಇದು ಫ್ಲವರ್ ಮಾಡೋದು ಲಾಸ್ಟ್ ಕ್ಲಾಸಲ್ಲಿ. ನಾನು ಇದರದ್ದು ಕಳಿಸ್ತೇನೆ. ಥ್ಯಾಂಕ್ ಯು. ನೀವು ಅದಕ್ಕಿಂತ ಮುಂಚೆ ಪೇಮೆಂಟ್ ಮಾಡಬೇಕಾಗ್ಬೋದು ಮ್ಯಾಮ್. 15ರ ಒಳಗಡೆ ಪೇಮೆಂಟ್ ಮಾಡಬೇಕು.